ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಚಾನಲ್ಗೆ ಆದರದ ಸ್ವಾಗತ. ಶಾಂತ ಸರೋವರದಂತೆ ಮೇಲ್ನೋಟಕ್ಕೆ ಸಂಪೂರ್ಣ ನಿಶ್ಚಲ, ಆದರೆ ಆಳದಲ್ಲಿ ಜ್ಞಾನದ ಯೋಜನೆಗಳ ಲೆಕ್ಕಾಚಾರಗಳ ಮಹಾಪೂರವನ್ನೇ ಅಡಗಿಸಿಕೊಂಡಿರುವ ವಿಶಿಷ್ಟ ವ್ಯಕ್ತಿತ್ವ. ಪ್ರತಿಯೊಂದು ಸಣ್ಣ ವಿಚಾರವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುವ, ಯಾರ ಕಣ್ಣಿಗೂ ಬೀಳದ ತಪ್ಪುಗಳನ್ನು ಸುಲಭವಾಗಿ ಹುಡುಕುವ, ಆದರೆ ಇತರರ ಕಷ್ಟಗಳಿಗೆ ಮರುಗುವ ಕರುಣಾಮಯಿ. ಯಾರು ಎಷ್ಟೇ ಕಷ್ಟ ಕೊಟ್ಟರೂ, ಎಷ್ಟೇ ನೋವು ನೀಡಿದರೂ ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡು ಸಮಯ ಬಂದಾಗ ತಮ್ಮ ಬುದ್ಧಿಶಕ್ತಿಯಿಂದಲೇ ಉತ್ತರ ನೀಡುವವರು. ರಾಶಿ ಚಕ್ರದ ಅತ್ಯಂತ ಬುದ್ಧಿವಂತ, ಪರಿಪೂರ್ಣತೆ ಬಯಸುವ ಮತ್ತು ಅಷ್ಟೇ ನಿಗೂಢ ರಾಶಿಯೇ ಕನ್ಯಾ ರಾಶಿ. ಸಾಕ್ಷಾತ್ ಮಹಾಲಕ್ಷ್ಮಿಯು ಕನ್ಯಾ ರಾಶಿಯವರಿಗೆ ತಮ್ಮ ಜೀವನದ ಈ ನಿರ್ದಿಷ್ಟ ವಯಸ್ಸಿನಲ್ಲಿ ಕೈ ಹಿಡಿಯುತ್ತಾಳೆ. ಇವರ ಕಷ್ಟಗಳನ್ನೆಲ್ಲ ಬೇರು ಸಹಿತ ಕಿತ್ತು ಹಾಕುತ್ತಾಳೆ. ಯಾವ ವಯಸ್ಸಿಗೆ ತಾಯಿಯ ಕೃಪೆ ದೊರೆಯುತ್ತದೆ ತಿಳಿಯಲು ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಪ್ರಾರಂಭಿಸುವ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಧನಲಕ್ಷ್ಮಿ ಅಥವಾ ಜೈ ಬುಧದೇವ ಎಂದು ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ರಾಶಿ ಚಕ್ರದಲ್ಲಿ ಅತ್ಯಂತ ಜ್ಞಾನ ಸೂಕ್ಷ್ಮತೆ ಹಾಗೂ ಅಪ್ರತಿಮ ಪರಿಶ್ರಮಿಯಾದ ಕನ್ಯಾ ರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯ ಚಿಹ್ನೆ ಕನ್ಯೆ ಅಥವಾ ಹೆಣ್ಣು. ಇದು ಕೇವಲ ಒಂದು ಸಾಧಾರಣ ಚಿಹ್ನೆ ಅಲ್ಲ, ಇದು ಕನ್ಯಾ ರಾಶಿಯವರ ವ್ಯಕ್ತಿತ್ವದ ನೈಜ ಕನ್ನಡಿ. ಕನ್ಯೆಯು ಪಾವಿತ್ರತೆ, ಸೇವಾ ಮನೋಭಾವ, ಮುಗ್ಧತೆ ಮತ್ತು ಆರೈಕೆಯ ಸಂಕೇತ. ಇತರ ರಾಶಿಯವರಂತೆ ಇವರು ಅಬ್ಬರದ ಪ್ರದರ್ಶನ ಮಾಡುವುದಿಲ್ಲ. ನಾನು ಅದು ಮಾಡಿದೆ, ಇದು ಮಾಡಿದೆ ಎಂದು ಕೊಚ್ಚಿಕೊಳ್ಳುವುದಿಲ್ಲ. ಬದಲಾಗಿ ತಾವು ಮಾಡುವ ಕೆಲಸಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ, ಯಾರಿಗೂ ತಿಳಿಯದಂತೆ ನಿಶಬ್ದವಾಗಿ ಮಾಡಿ ಮುಗಿಸುವ ಛಲಗಾರರು. ರಾಶಿಯ ಅಧಿಪತಿ ಗ್ರಹಗಳ ಯುವರಾಜ ಹಾಗೂ ಬುದ್ಧಿಕಾರಕನಾದ ಬುಧನು. ಬುದ್ಧಿಶಕ್ತಿ, ತರ್ಕ ಸಂವಹನ, ವ್ಯವಹಾರದ ಲೆಕ್ಕಾಚಾರ ಹಾಗೂ ವಿಶ್ಲೇಷಣೆಯ ಕಾರಕ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಹುಟ್ಟಿನಿಂದಲೇ ಅಗಾಧವಾದ ಯೋಜನಾ ಶಕ್ತಿ, ಯಾವುದೇ ವಿಷಯವನ್ನು ಆಳವಾಗಿ ವಿಶ್ಲೇಷಿಸುವ ಗುಣ ಮತ್ತು ಪ್ರತಿಯೊಂದು ತರ್ಕವನ್ನು ಹುಡುಕುವ ಸ್ವಭಾವ ರಕ್ತದಲ್ಲಿಯೇ ಬಂದಿರುತ್ತದೆ. ಅವರು ಯಾವುದೇ ಕೆಲಸವನ್ನು ಕಣ್ಮುಚ್ಚಿಕೊಂಡು ಮಾಡುವುದಿಲ್ಲ, ಆದರೆ ಹಿಂದಿನ ಲಾಭ ನಷ್ಟ, ಸರಿ ತಪ್ಪುಗಳನ್ನು 100 ಬಾರಿ ಯೋಚಿಸಿಯೇ ಹೆಜ್ಜೆ ಇಡುತ್ತಾರೆ. ಕನ್ಯಾ ರಾಶಿ ಭೂಮಿ ತತ್ವದ ರಾಶಿ, ಹೀಗಾಗಿ ಇವರಲ್ಲಿ ವಾಸ್ತವಿಕತೆ ಅತಿ ಹೆಚ್ಚು. ಇವರು ಗಾಳಿಯಲ್ಲಿ ಗೋಪುರ ಕಟ್ಟುವವರಲ್ಲ, ಬದಲಾಗಿ ನೆಲದ ಮೇಲೆ ನಿಂತು ವಾಸ್ತವವನ್ನು ಅರಿತು ಕೆಲಸ ಮಾಡುವವರು. ಮೇಲ್ನೋಟಕ್ಕೆ ಇವರು ಬಹಳ ವಿಮರ್ಶಕರು, ಇತರರ ತಪ್ಪುಗಳನ್ನು ಎತ್ತಿ ತೋರಿಸುವವರು ಮತ್ತು ಕಠಿಣ ಮನಸ್ಸಿನವರು ಎಂದು ಕಾಣಿಸಬಹುದು. ಅವರು ಯಾವುದೇ ವಿಚಾರದಲ್ಲೂ ರಾಜಿಯಾಗುವುದಿಲ್ಲ, ಸಣ್ಣ ಪುಟ್ಟ ತಪ್ಪುಗಳನ್ನು ಸಹಿಸುವುದಿಲ್ಲ. ಆದರೆ ಇದು ಅವರ ದುರಂಕಾರವಲ್ಲ, ಅದು ಅವರು ಬಯಸುವ ಪರಿಪೂರ್ಣತೆ ಮತ್ತು ಪ್ರತಿಯೊಂದು ಅಚ್ಚುಕಟ್ಟಾಗಿರಬೇಕ ಎಂಬ ಅವರ ಪ್ರಾಮಾಣಿಕ ಆಸೆ ಅಷ್ಟೇ. ಅವರ ಮನಸ್ಸು ಸದಾ ಒಂದಿಲ್ಲ ಒಂದು ಯೋಜನೆಗಳಲ್ಲಿ, ಲೆಕ್ಕಾಚಾರಗಳಲ್ಲಿ ಮುಳುಗಿರುತ್ತದೆ. ಬಾಹ್ಯ ಆಕರ್ಷಣೆಗಿಂತ ಆಂತರಿಕ ಶುದ್ಧತೆ ಮತ್ತು ಜ್ಞಾನ ಸಂಶೋಧಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ. ಜನರ ಮನಸ್ಸನ್ನು, ಅವರ ನೈಜ ಬಣ್ಣವನ್ನು ಸುಲಭವಾಗಿ ಕಂಡುಹಿಡಿಯುವ ಅದ್ಭುತ ಶಕ್ತಿ ಇವರಲ್ಲಿ ಇರುತ್ತದೆ. ಯಾರಾದರೂ ಸುಳ್ಳು ಹೇಳಿದರೆ ಅವರ ತೀಕ್ಷ್ಣವಾದ ಕಣ್ಣುಗಳು ಮತ್ತು ಚುರುಕಾದ ಮೆದುಳು ಅದನ್ನು ತಕ್ಷಣವೇ ಗ್ರಹಿಸುತ್ತದೆ. ಅವರು ಸುಳ್ಳು ಮತ್ತು ಕಪಟವನ್ನು ಸ್ವಲ್ಪವೂ ಸಹಿಸುವುದಿಲ್ಲ. ಮುಖಕ್ಕೆ ಹೊಡೆದಂತೆ ಸತ್ಯವನ್ನು ಹೇಳುವ ಗುಣ ಇವರದ್ದಾಗಿರುವುದರಿಂದ ಅನೇಕ ಬಾರಿ ಇವರು ಇತರರ ಕೋಪಕ್ಕೆ ಗುರಿಯಾಗಿರುತ್ತಾರೆ. ಆದರೆ ಇವರು ಹೇಳುವ ಕಟು ಸತ್ಯದ ಹಿಂದೆ ಇತರರಿಗೆ ಒಳ್ಳೆಯದಾಗಲಿ ಎಂಬ ಒಂದು ಮಹತ್ವವಾದ ಉದ್ದೇಶ ಅಡಗಿರುತ್ತದೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು, ಕನ್ಯಾ ರಾಶಿಯವರು ಕೇವಲ ತಪ್ಪು ಹುಡುಕುವವರು, ಯಾವಾಗಲೂ ಅಸಮಾಧಾನದಿಂದ ಇರುವವರು, ಅವರಿಗೆ ಪ್ರೀತಿ ಕರುಣೆ ಇಲ್ಲ, ಬರೀ ಲೆಕ್ಕಾಚಾರದ ಮನುಷ್ಯರು ಎಂದು. ಆದರೆ ಇಲ್ಲಿದೆ ನೋಡಿ ಬಹುದೊಡ್ಡ ತಿರುವು. ಕನ್ಯಾ ರಾಶಿಯವರು ಅತ್ಯಂತ ಮೃದು ಹೃದಯದವರು ಮತ್ತು ಇತರರ ಕಷ್ಟಕ್ಕೆ ಬೇಗನೆ ಮಿಡಿಯುವವರು. ಹೌದು, ನೀವು ಕೇಳಿದ್ದು ಸರಿ. ಅವರು ಕಠಿಣ ಮತ್ತು ಶಿಸ್ತಿನ ವ್ಯಕ್ತಿತ್ವದ ಹಿಂದೆ ಒಂದು ಕರುಣಾಮಯಿ ಸೇವಾ ಮನೋಭಾವದ ಹೃದಯವಿದೆ. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದರೆ ಅವರಿಗೆ ಸಹಾಯ ಮಾಡಲು ಇವರು ತಮ್ಮ ಸ್ವಂತ ಕೆಲಸಗಳನ್ನು ಬದಿಗೊತ್ತಿ ನಿಲ್ಲುತ್ತಾರೆ. ಇವರ ಸೇವಾ ಮನೋಭಾವ ಎಷ್ಟಿರುತ್ತದೆ ಎಂದರೆ, ಕೆಲವೊಮ್ಮೆ ಇತರರಿಗೆ ಸಹಾಯ ಮಾಡುವ ಭರದಲ್ಲಿ ತಮ್ಮನ್ನೇ ತಾವು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ. ಆದರೆ ಇವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ಹೊರಹಾಕುವುದಿಲ್ಲ. ಅತ್ತರು ಒಂಟಿಯಾಗಿ ಕಣ್ಣೀರು ಹಾಕುತ್ತಾರೆ ಹೊರತು ಇತರರ ಮುಂದೆ ತಮ್ಮ ದೌರ್ಬಲ್ಯವನ್ನು ಪ್ರದರ್ಶಿಸುವುದಿಲ್ಲ. ತಮ್ಮ ನೋವನ್ನು ತಮ್ಮೊಳಗೆ ಬಚ್ಚಿಟ್ಟುಕೊಂಡು ಜಗತ್ತಿನ ಮುಂದೆ ನಗುತ್ತಾ ಇರುವುದು ಇವರ ಬಹುದೊಡ್ಡ ಗುಣ. ಇವರ ಬಾಲ್ಯ ಮತ್ತು ಕುಟುಂಬದ ಜೀವನವನ್ನು ಗಮನಿಸಿದರೆ, ಕನ್ಯಾ ರಾಶಿಯವರ ಬಾಲ್ಯವು ಸಾಮಾನ್ಯವಾಗಿ ಬಹಳ ಜವಾಬ್ದಾರಿಯಿಂದ ಕೂಡಿ ಬರುತ್ತದೆ. ಇವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ವಯಸ್ಸಿಗಿಂತ ಹೆಚ್ಚು ಪ್ರಬುದ್ಧತೆಯನ್ನು ತೋರುತ್ತಾರೆ.
ಆಟವಾಡುವ ವಯಸ್ಸಿನಲ್ಲೂ ಇವರಲ್ಲಿ ಒಂದು ರೀತಿಯ ಗಾಂಭೀರ್ಯ ಮನೆ ಮಾಡಿರುತ್ತದೆ. ಮನೆಯಲ್ಲಿ ತಂದೆ ತಾಯಿಗೆ ಸಹಾಯ ಮಾಡುವುದು, ತಮ್ಮ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿಟ್ಟುಕೊಳ್ಳುವುದು ಇವರ ಹುಟ್ಟುಗುಣ. ಇವರು ತಮ್ಮ ಕುಟುಂಬದ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿರುತ್ತಾರೆ. ಕುಟುಂಬದ ಜವಾಬ್ದಾರಿಗಳನ್ನು ತಮ್ಮ ಹೆಗಲ ಮೇಲೆ ಎಳೆದುಕೊಳ್ಳಲು ಇವರು ಎಂದಿಗೂ ಹಿಂದೇಟು ಹಾಕುವುದಿಲ್ಲ. ತಂದೆ ತಾಯಿಯರ ಬಗ್ಗೆ ಅತೀವವಾದ ಕಾಳಜಿ ಇವರಲ್ಲಿ ಇರುತ್ತದೆ. ಆದರೆ ತಮ್ಮ ಮನಸ್ಸಿನ ಭಾವನೆಗಳನ್ನು, ನೋವುಗಳನ್ನು ಮನೆಯವರ ಬಳಿ ಹಂಚಿಕೊಳ್ಳದೆ ಒಳಗೊಳಗೆ ಕೊರಗುವ ಸ್ವಭಾವ ಇವರದ್ದು. ಅಪ್ಪ ಅಮ್ಮನಿಗೆ ಎಲ್ಲಿ ಬೇಸರವಾಗುತ್ತದೆಯೋ ಎಂಬ ಕಾರಣಕ್ಕೆ ತಮ್ಮ ಅನೇಕ ಆಸೆಗಳನ್ನು ತ್ಯಾಗ ಮಾಡುವ ಮಹಾನ್ ಜೀವಿಗಳು ಇವರು. ಸ್ನೇಹದ ವಿಚಾರಕ್ಕೆ ಬಂದರೆ ಕನ್ಯಾ ರಾಶಿಯವರನ್ನು ನಂಬಿದಷ್ಟು ಬೇರೆ ಯಾರನ್ನೂ ನಂಬಲು ಸಾಧ್ಯವಿಲ್ಲ. ಇವರು ಬಹಳ ಬೇಗ ಯಾರೊಂದಿಗೂ ಸ್ನೇಹ ಬೆಳೆಸುವುದಿಲ್ಲ. ಯಾರನ್ನಾದರೂ ತಮ್ಮ ಸ್ನೇಹಿತರೆಂದು ಒಪ್ಪಿಕೊಳ್ಳಬೇಕಾದರೆ ಅವರನ್ನು 100 ಬಾರಿ ಪರೀಕ್ಷಿಸುತ್ತಾರೆ. ಆದರೆ ಒಮ್ಮೆ ನಿಮ್ಮನ್ನು ಸ್ನೇಹಿತರೆಂದು ಒಪ್ಪಿಕೊಂಡರೆ ಜೀವಮಾನವಿಡೀ ನಿಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗಿರುತ್ತಾರೆ. ನಿಮ್ಮ ಕಷ್ಟ ಕಾಲದಲ್ಲಿ ಬೆನ್ನಿಗೆ ನಿಲ್ಲುವ ಏಕೈಕ ವ್ಯಕ್ತಿ ಎಂದರೆ ಅದು ಕನ್ಯಾ ರಾಶಿಯವರೇ ಆಗಿರುತ್ತಾರೆ. ಅವರು ತಮ್ಮ ಸ್ನೇಹಿತರ ಏಳಿಗೆಯನ್ನು ಸದಾ ಬಯಸುತ್ತಾರೆ. ಆದರೆ ನೀವು ಅವರಿಗೆ ಏನಾದರೂ ದ್ರೋಹ ಮಾಡಿದರೆ ಅಥವಾ ನಂಬಿಕೆ ದ್ರೋಹವೆಸಗಿದರೆ ಅವರು ನಿಮ್ಮ ಜೊತೆ ಜಗಳವಾಡುವುದಿಲ್ಲ, ದ್ವೇಷ ಸಾಧಿಸುವುದಿಲ್ಲ. ಬದಲಾಗಿ ಸದ್ದಿಲ್ಲದೆ ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಸರಿದು ಬಿಡುತ್ತಾರೆ. ಕನ್ಯಾ ರಾಶಿಯವರು ಒಮ್ಮೆ ದೂರವಾದರೆ ಮತ್ತೆ ಅವರನ್ನು ಒಲಿಸಿಕೊಳ್ಳುವುದು ಅಸಾಧ್ಯ. ಮತ್ತು ನಿಮ್ಮನ್ನು ಕ್ಷಮಿಸಬಹುದು, ಆದರೆ ನಿಮ್ಮ ಮೇಲಿದ್ದ ನಂಬಿಕೆಯನ್ನು ಮತ್ತೆಂದು ಅವರು ಇಟ್ಟುಕೊಳ್ಳುವುದಿಲ್ಲ. ಪ್ರೀತಿಯ ವಿಷಯದಲ್ಲಿ ಕನ್ಯಾ ರಾಶಿಯವರದ್ದು ವಿಭಿನ್ನವಾದ ದಾರಿ. ಇವರು ಸಿನಿಮಾಗಳಲ್ಲಿ ತೋರಿಸುವಂತ ಬರೀ ಮಾತುಗಳಲ್ಲಿ ಗೀಚುವ ರೊಮ್ಯಾಂಟಿಕ್ ಪ್ರೇಮಿಗಳಲ್ಲ. ಪ್ರೀತಿಯನ್ನು ಪದಗಳಲ್ಲಿ ಹೇಳುವುದಕ್ಕಿಂತ ತಮ್ಮ ಕೆಲಸಗಳ ಮೂಲಕ, ಕಾಳಜಿಯ ಮೂಲಕ ತೋರಿಸುವುದು ಇವರ ನೈಜ ಸ್ವಭಾವ. ಇವರ ಪ್ರೀತಿ ಅತ್ಯಂತ ಪ್ರಾಮಾಣಿಕ ಮತ್ತು ವಾಸ್ತವಿಕವಾಗಿರುತ್ತದೆ. ನೀವು ಊಟ ಮಾಡಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ, ಆಫೀಸಿಗೆ ಸುರಕ್ಷಿತವಾಗಿ ತಲುಪಿದ್ದೀರಾ ಎಂದು ಕೇಳುವ ಮೂಲಕವೇ ಇವರು ತಮ್ಮ ಆಳವಾದ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರು ಅತಿಯಾದ ನಿರೀಕ್ಷೆಗಳು ಮತ್ತು ಪ್ರತಿ ಸಣ್ಣ ವಿಚಾರದಲ್ಲೂ ತಪ್ಪು ಹುಡುಕುವ ಸ್ವಭಾವವೇ ಪ್ರೇಮ ಜೀವನದಲ್ಲಿ ಬಿರುಕು ಮೂಡಿಸಲು ಕಾರಣವಾಗಬಹುದು. ಇವರು ತಮ್ಮ ಸಂಗಾತಿಯಿಂದಲೂ ತಮಗೆ ಸಮಾನವಾದ ಪರಿಪೂರ್ಣತೆಯನ್ನು ನಿರೀಕ್ಷಿಸುತ್ತಾರೆ. ಸಂಗಾತಿಯ ಸಣ್ಣ ಸಣ್ಣ ತಪ್ಪುಗಳನ್ನು ವಿಮರ್ಶೆ ಮಾಡುವುದರಿಂದ ಸಂಬಂಧಗಳಲ್ಲಿ ಉಸಿರುಗಟ್ಟಿಸುವ ವಾತಾವರಣ ನಿರ್ಮಾಣವಾಗಬಹುದು. ಕನ್ಯಾ ರಾಶಿಯವರು ತಮ್ಮ ಸಂಗಾತಿಯನ್ನು ಹೇಗಿದ್ದಾರೋ ಹಾಗೆ ಒಪ್ಪಿಕೊಳ್ಳುವುದನ್ನು ಕಲಿತರೆ ಇವರ ಪ್ರೇಮ ಜೀವನ ಸ್ವರ್ಗದಂತೆ ಅತ್ಯಂತ ಸುಂದರವಾಗಿರುತ್ತದೆ. ವೃತ್ತಿ ಜೀವನ ಹಾಗೂ ಆರ್ಥಿಕ ಸ್ಥಿತಿ ಬಂದರೆ ಕನ್ಯಾ ರಾಶಿಯವರು ಹುಟ್ಟು ಪರಿಶ್ರಮಿಗಳು. ಇವರಿಗೆ ಆಲಸ್ಯವೆಂಬುದು ಗೊತ್ತೇ ಇಲ್ಲ. ಇವರ ಬುದ್ಧಿಶಕ್ತಿ, ಲೆಕ್ಕಾಚಾರ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವು ಇವರನ್ನು ಯಾವುದೇ ಕ್ಷೇತ್ರದಲ್ಲೂ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಲೆಕ್ಕ ಪರಿಶೋಧನೆ, ವೈದ್ಯಕೀಯ, ನರ್ಸಿಂಗ್, ಶಿಕ್ಷಣ, ಬರವಣಿಗೆ, ಪತ್ರಿಕೋದ್ಯಮ, ತಂತ್ರಜ್ಞಾನ ಮತ್ತು ಸಂಶೋಧನೆಯಂಥ ಕ್ಷೇತ್ರಗಳು ಇವರಿಗೆ ಹೆಚ್ಚು ಸೂಕ್ತ. ಯಾವುದೇ ಕೆಲಸವನ್ನು ಕೊಟ್ಟರೂ ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ, ಯಾರಿಗೂ ದೂರು ಹೇಳಲು ಅವಕಾಶ ನೀಡದಂತೆ ಮಾಡಿ ಮುಗಿಸುತ್ತಾರೆ. ಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು. ಹಣವನ್ನು ಹೇಗೆ ಉಳಿಸಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಎಂಬುದು ಇವರಿಗೆ ಚೆನ್ನಾಗಿ ತಿಳಿದಿದೆ. ಅನಾವಶ್ಯಕವಾಗಿ 1 ರೂಪಾಯಿಯನ್ನು ಖರ್ಚು ಮಾಡುವುದಿಲ್ಲ. ಕನ್ಯಾ ರಾಶಿಯವರು ರಾತ್ರಿ ಬೆಳಗಾಗುವುದರೊಳಗೆ ಶ್ರೀಮಂತರಾಗುವ ಕನಸು ಕಾಣುವವರಲ್ಲ. ಇವರು ಶಾರ್ಟ್ಕಟ್ ಮೂಲಕ ಹಣ ಸಂಪಾದಿಸಲು ಹೋಗುವುದಿಲ್ಲ. ಇವರು ಯಶಸ್ಸಿನ ಮೆಟ್ಟಿಲುಗಳ ಮೇಲೆ ಹೆಜ್ಜೆ ಇಟ್ಟಂತೆ ಹಂತ ಹಂತವಾಗಿ ಬರುತ್ತಾರೆ. ಕಷ್ಟಪಟ್ಟು ದುಡಿದು 1 ರೂಪಾಯಿಯನ್ನು ಜಾಣತನದಿಂದ ಕೂಡಿಟ್ಟು ತಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳುತ್ತಾರೆ. ಕನ್ಯಾ ರಾಶಿಯವರ ಜೀವನದಲ್ಲಿ 28ರಿಂದ 32ನೇ ವರ್ಷದ ಅವಧಿ ಅತ್ಯಂತ ನಿರ್ಣಾಯಕವಾಗಿರುತ್ತದೆ. ಯೌವನದಲ್ಲಿ ಇವರು ಬಹಳಷ್ಟು ಕಷ್ಟಗಳನ್ನು, ಅವಮಾನಗಳನ್ನು, ನಂಬಿಕೆ ದ್ರೋಹಗಳನ್ನು ಅನುಭವಿಸಿರುತ್ತಾರೆ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೆ ಪರದಾಡಿರುತ್ತಾರೆ. ಆದರೆ ಬುಧನ ಆಳ್ವಿಕೆಗೆ ಒಳಪಟ್ಟಿರುವ ಇವರಿಗೆ 28ರಿಂದ 32ನೇ ವರ್ಷ ದಾಟಿದಂತೆ ಸಾಕ್ಷಾತ್ ಮಹಾಲಕ್ಷ್ಮಿ ವಿಶೇಷ ಕೃಪೆ ದೊರೆಯುತ್ತದೆ. ಇಷ್ಟು ದಿನ ಇವರು ಪಟ್ಟ ಕಷ್ಟಗಳಿಗೆಲ್ಲ, ಮಾಡಿದ ಪ್ರಾಮಾಣಿಕ ಕೆಲಸಗಳಿಗೆಲ್ಲ ದೊಡ್ಡ ಮಟ್ಟದ ಪ್ರತಿಫಲ ಸಿಗಲು ಶುರುವಾಗುತ್ತದೆ. ಇವರ ಬುದ್ಧಿಶಕ್ತಿ ಇವರಿಗೆ ದೊಡ್ಡ ಆಸ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಹಣಕಾಸಿನ ಮುಗ್ಗಟ್ಟುಗಳೆಲ್ಲ ದೂರವಾಗಿ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ದೊರೆಯುತ್ತದೆ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಇವರ ಮೇಲಿರುತ್ತದೆ. ವಿಶೇಷವಾಗಿ ಇವರು ತಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಬಳಸಿದಾಗ ತಾಯಿಯ ಆಶೀರ್ವಾದ ಸದಾ ಇರಲು ಮತ್ತು ಆರ್ಥಿಕವಾಗಿ ವೃದ್ಧಿಯಾಗಲು ಒಂದು ವಿಶೇಷ ಪರಿಹಾರವನ್ನು ವಿಡಿಯೋದ ಕೊನೆಯಲ್ಲಿ ಹೇಳಿದ್ದೇನೆ. ಕನ್ಯಾ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ಕೇಳಿದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ.
ಇವರ ಮೊದಲ ದೌರ್ಬಲ್ಯ ಅತಿಯಾದ ಯೋಚನೆ. ಒಂದು ಸಣ್ಣ ವಿಚಾರವನ್ನು ಮನಸ್ಸಿಗೆ ಹಚ್ಚಿಕೊಂಡು ಅದರ ಬಗ್ಗೆ ದಿನಗಂಟಲೇ ಯೋಚಿಸುತ್ತಾ ತಮ್ಮ ನೆಮ್ಮದಿಯನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಾರೆ. ಎರಡನೆಯದಾಗಿ ಅತಿಯಾದ ವಿಮರ್ಶೆ. ತಮಗೆ ತಾವೇ ಕಠಿಣ ವಿಮರ್ಶಕರಾಗುತ್ತಾರೆ. ತಾವು ಮಾಡುವ ಕೆಲಸದಲ್ಲಿ ಸಣ್ಣ ತಪ್ಪಾದರೂ ತಮ್ಮನ್ನು ತಾವೇ ಶಿಕ್ಷಿಸಿಕೊಳ್ಳುತ್ತಾರೆ. ಇದು ಇವರಲ್ಲಿ ಕೀಳಿರಿಮೆ ಮತ್ತು ಒತ್ತಡವನ್ನು ಹುಟ್ಟುಹಾಕುತ್ತದೆ. ಮೂರನೆಯದಾಗಿ ಎಲ್ಲರನ್ನೂ ಮೆಚ್ಚಿಸಲು ಹೋಗುವುದು. ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುವ ಭರದಲ್ಲಿ ತಮ್ಮ ಸ್ವಂತ ಜೀವನವನ್ನು ನಿರ್ಲಕ್ಷಿಸುತ್ತಾರೆ. ತಮಗೆ ಇಷ್ಟವಿಲ್ಲದಿದ್ದರೂ ಮುಲಾಜಿಗೆ ಬಿದ್ದು ಇಲ್ಲ ಎಂದು ಹೇಳಲಾಗದೆ ಒದ್ದಾಡುತ್ತಾರೆ. ಇವರಲ್ಲಿ ಕೆಲವು ನಿಗೂಢವಾದ ಭಯಗಳಿರುತ್ತವೆ. ಇವರ ಅತಿ ದೊಡ್ಡ ಭಯವೆಂದರೆ ಅವಮಾನ. ತಾವು ಮಾಡುವ ಕೆಲಸದಲ್ಲಿ ಏನಾದರೂ ತಪ್ಪಾಗಿ ಬಿಟ್ಟರೆ, ಇತರರು ತಮ್ಮನ್ನು ದೂಷಿಸಿದರೆ ಎಂಬ ಭಯ ಇವರನ್ನು ಸದಾ ಕಾಡುತ್ತಿರುತ್ತದೆ. ಮತ್ತೊಂದು ಭಯವೆಂದರೆ ಪ್ರೀತಿ ಪಾತ್ರರನ್ನು ಕಳೆದುಕೊಳ್ಳುವ ಭಯ. ತಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲವೇನೋ ಎಂಬ ಒಂಟಿತನದ ಭಾವನೆ ಆಗಾಗ ಇವರನ್ನು ಕಾಡುತ್ತದೆ. ಜನಸಂದಣಿಯ ಮಧ್ಯೆ ಇದ್ದರೂ ಕೆಲವೊಮ್ಮೆ ಇವರು ಮಾನಸಿಕವಾಗಿ ತೀವ್ರವಾದ ಒಂಟಿತನವನ್ನು ಅನುಭವಿಸುತ್ತಾರೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ಕನ್ಯಾ ರಾಶಿಯವರ ಹೊಟ್ಟೆ ಮತ್ತು ನರಮಂಡಲದ ವ್ಯವಸ್ಥೆ ಬಹಳ ಸೂಕ್ಷ್ಮವಾಗಿರುತ್ತದೆ. ಅತಿಯಾದ ಒತ್ತಡ ಮತ್ತು ಚಿಂತೆಯಿಂದಾಗಿ ಇವರಿಗೆ ಜೀರ್ಣಕ್ರಿಯೆ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಅಲ್ಸರ್ ಮತ್ತು ನಿದ್ರಾಹೀನತೆಯಂಥ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತವೆ. ಇವರು ತಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನ ಹರಿಸುವುದು ಅತ್ಯಗತ್ಯ. ನಿಯಮಿತವಾಗಿ ಯೋಗ, ಧ್ಯಾನ ಮಾಡುವುದು ಮತ್ತು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ಇವರಿಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಬನ್ನಿ ಈಗ ಕನ್ಯಾ ರಾಶಿಯವರ ಜೀವನದ ಅಂತಿಮ ಮತ್ತು ಅತಿ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಬುದ್ಧನ ಪ್ರಭಾವದಿಂದಾಗಿ ಸದಾ ಎಲ್ಲದರಲ್ಲೂ ತರ್ಕವನ್ನು ಹುಡುಕುವ ಇವರು ಜೀವನದ ಒಂದು ಹಂತದಲ್ಲಿ ತರ್ಕವನ್ನು ಮೀರಿ ನಿಲ್ಲುವ ಆಧ್ಯಾತ್ಮದ ಕಡೆ ವಾಲುತ್ತಾರೆ. ಎಲ್ಲದರಲ್ಲೂ ಪರಿಪೂರ್ಣತೆಯನ್ನು ಹುಡುಕುವ ಇವರು ಪ್ರಪಂಚದಲ್ಲಿ ಯಾವುದೂ ಪರಿಪೂರ್ಣವಲ್ಲ ಎಂಬುದನ್ನು ಅರಿತುಕೊಳ್ಳುತ್ತಾರೆ. ಯಾವಾಗ ಇವರು ತಮ್ಮನ್ನು ಮತ್ತು ಇತರರನ್ನು ಅವರ ಲೋಪದೋಷಗಳೊಂದಿಗೆ ಒಪ್ಪಿಕೊಳ್ಳಲು ಕಲಿಯುತ್ತಾರೋ ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಆರಂಭವಾಗುತ್ತದೆ. ಎಲ್ಲವನ್ನು ನಿಯಂತ್ರಿಸಲು ಪ್ರಯತ್ನಿಸುವುದನ್ನು ಬಿಟ್ಟು ಜೀವನವನ್ನು ಅದರ ಪಾಡಿಗೆ ಹರಿಯಲು ಬಿಟ್ಟಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ತಮ್ಮೊಳಗಿನ ಅತಿಯಾದ ಯೋಚನಾ ಲಹರಿಯನ್ನು ಸಕಾರಾತ್ಮಕ ಶಕ್ತಿಯನ್ನಾಗಿ ಪರಿವರ್ತಿಸುವುದೇ ಇವರ ಜೀವನದ ಅಂತಿಮ ಗುರಿ. ಕನ್ಯಾ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಒಂದನೆಯದಾಗಿ ಅತಿಯಾಗಿ ಯೋಚಿಸುವುದನ್ನು ಮೊದಲು ಬಿಡಿ. ನಡೆದಿದ್ದೆಲ್ಲ ಒಳ್ಳೆಯದಕ್ಕೆ ಎಂದು ನಂಬಿ ಮುಂದೆ ಸಾಗಿ. ಎರಡನೆಯದಾಗಿ ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸಬೇಡಿ. ನಿಮಗೆ ಇಷ್ಟವಿಲ್ಲದ ಕೆಲಸಗಳಿಗೆ ಧೈರ್ಯವಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಮೂರನೆಯದಾಗಿ ಪರಿಪೂರ್ಣತೆಯ ಹಠವನ್ನು ಬಿಡಿ. ಮನುಷ್ಯ ಅಂದ ಮೇಲೆ ತಪ್ಪು ಮಾಡುವುದು ಸಹಜ. ಆ ತಪ್ಪುಗಳಿಂದ ಪಾಠ ಕಲಿಯುವುದು ಮುಖ್ಯ ಎಂಬುದನ್ನು ಅರಿಯಿರಿ. ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯಿರಿ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ತಾಯಿ ಮಹಾಲಕ್ಷ್ಮಿ ಮತ್ತು ಬುಧ ದೇವರ ಕೃಪೆ ಪಾತ್ರರಾಗಲು ಒಂದು ಅದ್ಭುತವಾದ ಪರಿಹಾರವಿದೆ. ಬುದ್ಧಿಕಾರಕನಾದ ಬುಧನನ್ನು ಬಲಪಡಿಸಿಕೊಳ್ಳಲು ಪ್ರತಿ ಬುಧವಾರ ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಸಿರು ಬಣ್ಣದ ಕರವಸ್ತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಗೋಮಾತೆಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ. ಇದರ ಜೊತೆಗೆ ನಿಮ್ಮ ಆರ್ಥಿಕ ಕಷ್ಟಗಳು ದೂರವಾಗಿ ಸಾಕ್ಷಾತ್ ಧನಲಕ್ಷ್ಮಿಯ ಕೃಪೆ ಪ್ರಾಪ್ತವಾಗಲು ಪ್ರತಿ ಶುಕ್ರವಾರ ಮತ್ತು ಬುಧವಾರ ಬೆಳಿಗ್ಗೆ ಬೇಗ ಎದ್ದು ಮನೆ ಶುಚಿಗೊಳಿಸಿ. ಮಡಿಯಿಂದ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ದೀಪ ಹಚ್ಚುವಾಗ ಓಂ ಶ್ರೀ ಮಹಾಲಕ್ಷ್ಮೀ ನಮ ಹಾಗೂ ಓಂ ಬೂಂ ಬುದ್ಧಾಯ ನಮ ಎಂಬ ಮಂತ್ರವನ್ನು ಪಠಿಸಿ ಶ್ರದ್ಧೆಯಿಂದ ಮಾಡುತ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಗಳನ್ನು ನೀವೇ ಕಣ್ಣಾರೆ ನೋಡುತ್ತೀರಿ. ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಹಣಕಾಸಿನ ಹರಿವು ಉಕ್ಕಿ ಹರಿಯುತ್ತದೆ. ಹಾಗಾದರೆ ಕನ್ಯಾ ರಾಶಿ ಎಂದರೆ ಕೇವಲ ತಪ್ಪು ಹುಡುಕುವ ಸದಾ ಗಂಭೀರವಾಗಿರುವ ರಾಶಿಯಲ್ಲ. ಅವರೊಳಗೆ ಒಂದು ಶುದ್ಧವಾದ, ನಿಷ್ಕಲ್ಮಶವಾದ, ಇತರರ ಏಳಿಗೆಯನ್ನು ಸದಾ ಬಯಸುವ ದಿವ್ಯವಾದ ಆತ್ಮವಿದೆ. ಸೇವೆಗಾಗಿ ತಮ್ಮನ್ನೇ ಮುಡಿಪಾಗಿಡುವ ಶ್ರೇಷ್ಠ ಗುಣವಿದೆ. ಎಷ್ಟೇ ಕಷ್ಟ ಬಂದರೂ ತಮ್ಮ ಅಗಾಧವಾದ ಬುದ್ಧಿಶಕ್ತಿಯಿಂದ ಅದನ್ನು ಗೆದ್ದು ಬರುವ ಸಾಮರ್ಥ್ಯವಿದೆ. ಮೇಲ್ನೋಟಕ್ಕೆ ಅವರು ಕಠಿಣವಾಗಿ ಕಂಡರೂ ತಮ್ಮ ಪ್ರೀತಿ ಪಾತ್ರರಿಗೆ ಅವರು ಅತ್ಯಂತ ಸುರಕ್ಷಿತವಾದ ಆಶ್ರಯ ತಾಣ. ಮುಂದಿನ ಬಾರಿ ನೀವು ಯಾವುದೇ ಕನ್ಯಾ ರಾಶಿಯವರನ್ನು ಭೇಟಿಯಾದಾಗ ಅವರ ವಿಮರ್ಶಾತ್ಮಕ ಮಾತುಗಳ ಹಿಂದಿರುವ ಕಾಳಜಿಯನ್ನು ಮತ್ತು ಅವರ ಬುದ್ಧಿವಂತಿಕೆಯನ್ನು, ಮುಖವಾಡದ ಹಿಂದಿರುವ ಮೃದು ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಖಂಡಿತ ಪ್ರಯತ್ನಿಸಿ. ಸ್ನೇಹಿತರೆ, ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ನಿಗೂಢ ಹಾಗೂ ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು
ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದವರೊಂದಿಗೆ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭವಾಗಲಿ. ಧನ್ಯವಾದಗಳು.